ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲೊಂದು ಕ್ರಮವಿದೆ. ಯಾವುದೇ ಪೂಜೆಯ ಕೊನೆಗೆ ಅಥವಾ ಯಾವುದೇ ಸೇವೆ ಅಥವಾ ವಸ್ತು ದೇವರಿಗೆ ಅರ್ಪಿಸುವಾಗ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ತುಳಸಿ ನೀರು ಬಿಟ್ಟು ವಸ್ತುವನ್ನು ಅರ್ಪಿಸಿ ತುಳಸಿಯನ್ನು ಮಾತ್ರ ಸ್ವೀಕರಿಸುತ್ತೇವೆ. ಇಲ್ಲಿ ಯಾಕೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕು? ಯಾಕೆ ರಾಮಾರ್ಪಣಮಸ್ತು, ವೆಂಕಟಾರಮಣಾರ್ಪಣಮಸ್ತು, ಮತ್ಸ್ಯಾರ್ಪಣಮಸ್ತು, ಕೂರ್ಮಾರ್ಪಣಮಸ್ತು, ವರಾಹಾರ್ಪಣಮಸ್ತು ಹೀಗೆ ಯಾವುದೇ ದೇವರ ಹೆಸರಿನಲ್ಲಿ ಅರ್ಪಣಮಸ್ತು ಹೇಳಲ್ಲ ಅಂತ ಯೋಚನೆ ಮಾಡಿದ್ದೀರಾ? ಹೌದು, ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಕೃಷ್ಣಾವತಾರಕ್ಕೆ ವಿಶಿಷ್ಟ ಮಹತ್ವವಿದೆ. ಕೃಷ್ಣಾವತಾರಕ್ಕೆ ಹೋಲಿಸಿದರೆ ಇನ್ನಿತರ ಅವತಾರಗಳಲ್ಲಿ ದೇವರು ಸಾಮಾನ್ಯ ಜನರಿಗೆ ಶ್ರೀಕೃಷ್ಣನಷ್ಟು ಹತ್ತಿರವಾಗಿರಲಿಲ್ಲ. ಕೃಷ್ಣನು ಅತಿ ಸಾಮಾನ್ಯರಲ್ಲಿ ಸಾಮಾನ್ಯರ ಕೈಗೆ ನಿಲುಕುತ್ತಿದ್ದನು. ಅದಕ್ಕಾಗಿಯೇ ಕೃಷ್ಣನನ್ನು ಗೋವಿಂದ ಎಂದು ಕರೆಯುವುದು. ಗೋವಿಂದ ಎಂದರೆ ಗೋಪಾಲಕನಲ್ಲ. ಗೋ ಎಂದರೆ ಇಂದ್ರಿಯ, ವಿಂದ ಎಂದರೆ ನಿಲುಕು ಅಥವಾ ಸಿಗು ಎಂಬರ್ಥ. ಯಹ ಗಾಹ ಅಂದರೆ ಇಂದ್ರಿಯಾಣಂ ವಿದಂತಿ ಸಹ ಗೋವಿಂದ, ಅವನೇ ಶ್ರೀಕೃಷ್ಣ. ಕೃಷ್ಣಾವತಾರವು ಒಂದು ಸಂಪೂರ್ಣ ಅವತಾರ. ಈ ಅವತಾರದಲ್ಲಿ ದಶಾವತಾರದ 9 ಅವತಾರಗಳಲ್ಲಿ ಭಗವಂತನು ತೋರಿಸಿದ ಲೀಲೆಗಳೆಲ್ಲವೂ ಇವೆ. ಕೃಷ್ಣನಿಗೆ ಅರ್ಪಣೆ ಮಾಡಿದರೆ ಉಳಿದೆಲ್ಲ ಅವತಾರಗಳಿಗೂ ಅರ್ಪಿಸಿದಂತೆ. ಹಾಗಾಗಿಯೇ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದೇ ಮುಖ್ಯ ಘೋಷಣೆಯಾಗಿ ಉಳಿದುಕೊಂಡಿದೆ. ನಮ್ಮಲ್ಲಿ ಕೆಲವರಿಗೊಂದು ಅಭ್ಯಾಸವಿದೆ. ಅದು ಮನುಷ್ಯ ಸಹಜವಾದ ಅಭ್ಯಾಸ. ಇದು ನಾನು ದೇವರಿಗೆ ಅರ್ಪಿಸಿದ್ದು, ಇದು ನನ್ನದು, ನಾನು ಅತಿ ದೊಡ್ಡ ಕಾಣಿಕೆ ಅಥವಾ ಸೇವೆ ಮಾಡಿದ್ದೇನೆ, ಈ ಕಾರಣದಿಂದಲೇ ನನಗೆ ಅಗ್ರಪ್ರಸಾದ ಸಿಗಬೇಕು ಎಂಬೆಲ್ಲ ಆಸೆ ಪಡುವುದು. ತಾನು ಮಾಡಿರುವ ಸೇವೆಯ ಕುರಿತು ವಿವರವಾಗಿ ದೇವಾಲಯದ ಹೊರಗಿನ ಬೋರ್ಡ್ನಲ್ಲಿ ಹೆಸರನ್ನು, ತಾನು ಮಾಡಿರುವ ಸೇವೆಯ ಕುರಿತು ವಿವರವಾಗಿ ದೇವಾಲಯದ ಹೊರಗಿನ ಬೋರ್ಡಿನಲ್ಲಿ ಅಥವಾ ಬೋರ್ಡ್ ಮೇಲೆ ಬರೆಯದಿದ್ದರೆ ಕೋಪಿಸಿಕೊಳ್ಳೋದು ಇತ್ಯಾದಿ. ಇವೆಲ್ಲವೂ ನಮ್ಮ ಅಹಂ ತೋರಿಸುತ್ತದೆ. ಒಮ್ಮೆ ದೇವರಿಗೆ ಕೃಷ್ಣಾರ್ಪಣವಾಯಿತೋ ಆ ವಸ್ತು ಅಥವಾ ಸೇವೆ ಅಥವಾ ಪೂಜೆ ದೇವರಿಗೆ ಸೇರಿದ್ದು. ನಮಗೆ ಅದರ ಮೇಲೆ ಯಾವುದೇ ಹಕ್ಕಿಲ್ಲ. ಕೃಷ್ಣಾರ್ಪಣೆಯ ತುಳಸಿಯೊಂದೇ ನಮ್ಮ ಭಾಗಕ್ಕೆ. ಅಹಂಕಾರವನ್ನು ತ್ಯಜಿಸಿ ಕೃಷ್ಣಾರ್ಪಣ ಮಾಡಿದರಂತೂ ಅಮಿತ ಪುಣ್ಯ ಫಲ. ಗೋವಿಂದನ ಮುಂದೆ ಅಹಂ ಭಾವದಿಂದ ವರ್ತಿಸಿದರೆ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನಿರಹಂಕಾರದಿಂದ ಗೋವಿಂದನ ಮುಂದೆ ವರ್ತಿಸಿದರೆ ಜೀವನದಲ್ಲಿ ಓನ್ಲಿ ಭಗವಂತನ ಆ್ಯಕ್ಷನ್, ಅದುವೇ ದೇವರ ಕೃಪೆ, ಶ್ರೀ ಕೃಷ್ಣಾನುಗ್ರಹ. ಎಲ್ಲರೂ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮಾಡಿ ಕೃಷ್ಣಾರ್ಪಣವೆನ್ನುತ್ತಾರೆ. ಕೃಷ್ಣಾರ್ಪಣವೇ ಯಾಕೆ ಎಂದರೆ ಕೆಲವರು ಕೃಷ್ಣನ ರೂಪ ಕಲಿಯುಗಕ್ಕೆ ಅತ್ಯಂತ ಹತ್ತಿರದ ರೂಪವಾದ್ದರಿಂದ ಕೃಷ್ಣಾರ್ಪಣವೆನ್ನಬೇಕು ಎಂದು ಹೇಳುತ್ತಾರೆ. ಅದು ಸರಿ. ಅದರ ಜೊತೆಗೆ ಬ್ರಹ್ಮಾಂಡ ಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ ಈ ರೀತಿ ಹೇಳುತ್ತಾರೆ: ಕೃತೆ ಶ್ವೇತಂ ಹರಿಂ ವಿಂದ್ಯಾತ್ ತ್ರೇತಾಯಾಂ ರಕ್ತವರ್ಣಕಂ ದ್ವಾಪರೆ ಪೀತವರ್ಣಂ ತು ಕೃಷ್ಣವರ್ಣಂ ಕಲೌ ಯುಗೆ. ಎಲ್ಲರ ಜೀವರ ಹೃದ್ಗುಹಾವಾಸಿಯಾದ ಭಗವಂತ ಒಬ್ಬನೇ ಆದರೂ ಯುಗಾನುಸಾರ ತನ್ನ ಬಣ್ಣವನ್ನು ಬದಲಿಸುತ್ತಾನೆ. ಕೃತಯುಗದಲ್ಲಿ ಬಿಳಿ, ತ್ರೇತಾಯುಗದಲ್ಲಿ ಕೆಂಪು, ದ್ವಾಪರದಲ್ಲಿ ಹಳದಿ ಹಾಗೂ ಕಲಿಯುಗದಲ್ಲಿ ಕೃಷ್ಣ ಬಣ್ಣದಿಂದ ಕೂಡಿ ಎಲ್ಲರ ಬಿಂಬವಾಗಿದ್ದಾನೆ. ಕೃಷ್ಣ ವರ್ಣಕಲೌ ಕೃಷ್ಣಂ ಎಂದಿದ್ದಾರೆ. ಆದ್ದರಿಂದಲೇ ಕೃಷ್ಣಾರ್ಪಣವೆನ್ನುವುದು ಅತ್ಯಂತ ಸಮಂಜಸವಾದದ್ದು. ಅದಕ್ಕೋ ಏನೋ ವ್ಯಾಸರಾಯರು 3 ಬಾರಿ ಕೃಷ್ಣನನ್ನು ಕರೆದದ್ದು. ಒಂದು ಬಿಂಬವನ್ನು, ಮತ್ತೊಂದು ಅವತಾರ ರೂಪವನ್ನು, ಮಗದೊಂದು ಮೂಲ ರೂಪವನ್ನು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವೆನು. ಸ್ವತಃ ಶ್ರೀಕೃಷ್ಣನೇ ಗೀತೆಯಲ್ಲಿ ತಿಳಿಸಿದ್ದಾನೆ: ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷಃ ಮದರ್ಪಣಂ. ಏನೇ ಮಾಡು ಅದನ್ನು ನನಗರ್ಪಿಸು ಎಂದು ನೇರವಾಗಿ ತನಗರ್ಪಿಸುವಂತೆ ತಿಳಿಸಿಲ್ಲವೇ?
ದೇವರ ಸ್ತುತಿಯಲ್ಲಿ ಅರ್ಪಿಸಲಾದ ಯಾವುದೇ ವಸ್ತುವನ್ನು ಪರಮಾತ್ಮನಾದ ಶ್ರೀಮನ್ನಾರಾಯಣನಿಗೆ ಮಾತ್ರ ವೇದ ಸಂಪ್ರದಾಯದಲ್ಲಿ ಅರ್ಪಿಸಬೇಕು. ಯಾಕಂದರೆ ಲಕ್ಷ್ಮಿ ಮತ್ತು ಭೂದೇವಿಯ ಪ್ರಭುವೇ ಪರಮಪುರುಷ, ಈ ಇಡೀ ವಿಶ್ವದ ಮೂಲ. ಆದ್ದರಿಂದ ಎಲ್ಲ ಜನರು ವೇದಗಳನ್ನು ನಂಬುತ್ತಾರೆ, ಹಾಗೆ ಅನುಸರಿಸುತ್ತಾರೆ. ಆ ನಾರಾಯಣನ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ ನಾರಾಯಣನು ಸ್ವತಃ ಬಹಳಷ್ಟು ಅವತಾರಗಳನ್ನು ತೆಗೆದುಕೊಂಡು ಆತ್ಮಗಳನ್ನು ಉಳಿಸಲು ಈ ಗ್ರಹದಲ್ಲಿ ಕಾಣಿಸಿಕೊಂಡನು. ಅವರಲ್ಲಿ ಕೊನೆಯವನು ಭಗವಾನ್ ಶ್ರೀಕೃಷ್ಣ. ಆ ಅವತಾರದ ಸಮಯದಲ್ಲಿ ತನ್ನ ಮಹಾನ್ ದೈವಿಕ ಗೀತೆ ಭಗವದ್ಗೀತೆಯಲ್ಲಿ ಅವರು ನನಗೆ ಎಲ್ಲವನ್ನ ಅರ್ಪಿಸಿ ಅದು ಸರಿಯಾದ ಗಮ್ಯ ಸ್ಥಾನವನ್ನು ತಲುಪುತ್ತದೆಂದು ನಾನು ನೋಡುತ್ತೇನೆಂದು ಹೇಳಿದ್ದಾರೆ. ಏನನ್ನಾದರೂ ಅರ್ಪಿಸಿ ಅವನಿಗೆ ಮಾತ್ರವಲ್ಲ, ನೀವು ಏನನ್ನಾದರೂ ಅರ್ಪಿಸುವ ಯಾರಿಗಾದರೂ ಕೃಷ್ಣನ ಮೂಲಕ ಅದು ಯಾವುದೇ ಕಡಿತ ಅಥವಾ ರಿಯಾಯಿತಿಗಳಿಲ್ಲದೆ ಸುರಕ್ಷಿತವಾಗಿ ಅಂತ್ಯವನ್ನು ತಲುಪುತ್ತದೆ. ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಏನನ್ನಾದರೂ ಅರ್ಪಿಸಬೇಕು. ನಾರಾಯಣ ಮತ್ತು ಶ್ರೀಕೃಷ್ಣ ಒಂದೇ ಆಗಿದ್ದರೂ ನಾರಾಯಣ ನದಿ ಮತ್ತು ಕೃಷ್ಣ ಅಲಂಕರಿಸಿದ ತೀರ. ನೀವು ನದಿಯನ್ನು ಒಂದು ತೀರದ ಮೂಲಕ ಮಾತ್ರ ಪ್ರವೇಶಿಸಬೇಕು. ಸರಿ, ಈ ಎರಡೂ ವಾಕ್ಯಗಳನ್ನು ಹೇಳುವ ಮೂಲಕ ನದಿ ಮತ್ತು ತೀರ ಪ್ರತ್ಯೇಕವಾಗಿಲ್ಲ ಎಂಬುದನ್ನು ನೀವು ಗಮನಿಸುತ್ತೀರಿ ಎಂದು ಭಾವಿಸುತ್ತೇನೆ. ಅಂದ ಹಾಗೆ ಶ್ರೀ ಕೃಷ್ಣಾರ್ಪಣಮಸ್ತು. ವಂದನೆಗಳೊಂದಿಗೆ ಜಯಶ್ರೀ.